ಭಾಗ 1 ಕಾಳಿಂಗರ ಮಲೆದಂಡೆ. ಕಾಳಿಂಗರ ಎಂಬುದು ಕಾಡಿನ ನಡುವೆ ಬೆಳೆದ ಒಂದು ಪುಟ್ಟ ಹಳ್ಳಿಯ ಹೆಸರು. ಇಲ್ಲಿ ಮನುಷ್ಯರಿಗಿಂತ ನಿಸರ್ಗವೇ ಹೆಚ್ಚು ಮಾತನಾಡುತ್ತಿತ್ತು. ಹಳ್ಳಿಯ ಜನರು ಪರಸ್ಪರ ಸಹಾಯ ಮಾಡಿಕೊಂಡು ಬದುಕುತ್ತಿದ್ದರು. ಈ ಹಳ್ಳಿಯಲ್ಲಿ ವಾಸಿಸುವ ನಾಯಕಿಯ ಹೆಸರು ಶಶಿಕಲಾ. ತಾಯಿಯನ್ನು ಕಳೆದುಕೊಂಡ ಅವಳು ತಂದೆ ವಿಶ್ವನಾಥನೊಂದಿಗೆ ವಾಸಿಸುತ್ತಿದ್ದಳು. ವಿಶ್ವನಾಥನು 7 ಗ್ರಾಮಗಳಲ್ಲಿಯೂ ಪ್ರಸಿದ್ಧವಾದ ನಡೆವಯಾಲು. ಮೃದು ಸ್ವಭಾವದ ಅವನು ಶಶಿಕಲೆಗೆ ಬದುಕಿನ ಬುದ್ಧಿಯನ್ನು ಹೇಳುವ ಅಭ್ಯಾಸ ಇಟ್ಟುಕೊಂಡಿದ್ದ. ಮಗಳೇ, ಮಾತಿಗಿಂತ ಮೌನ ದೊಡ್ಡ ಶಕ್ತಿಯುಳ್ಳದ್ದು ಎಂಬ ಮಾತು ಯಾವಾಗಲೂ ಅವಳ ಕಿವಿಗೆ ಬೀಳುತ್ತಿತ್ತು. ಭಾಗ 2 ಬದಲಾದ ಕಾಲ. ಶಶಿಕಲಾ ಶಾಲೆ ಮುಗಿಸಿದ ಬಳಿಕ ಮೈಸೂರಿಗೆ ಹೈಸ್ಕೂಲಿಗೆ ಹೋಗಿದಳು. ನಗರದಲ್ಲಿ ಅವಳಿಗೆ ಹೊಸ ವಿಶ್ವಗಳು ತೆರೆಯಲಾರಂಭಿಸಿದವು. ಮೊದಲು ನಡುಗುತ್ತಿದ್ದ ಹುಡುಗಿ ಈಗ ಆತ್ಮವಿಶ್ವಾಸದಿಂದ ಮಾತನಾಡುತ್ತಿದ್ದಳು. ಆದರೆ ಎಷ್ಟು ಹೆಜ್ಜೆ ಮುಂದೆ ಇಟ್ಟರೂ ಹೃದಯದಲ್ಲಿ ಕಾಳಿಂಗರ ಹಳ್ಳಿ, ತಂದೆ ಮತ್ತು ಆ ಹಳ್ಳಿಯ ಮೌನ ತುಂಬಿರುತ್ತಿದ್ದವು. ಒಂದು ದಿನ ವಿಶ್ವನಾಥನಿಗೆ ಏಕಾಏಕಿ ಅಸ್ವಸ್ಥತೆ ಬಂತು. ಶಶಿಕಲಾ ಓಡಿ ಹೋಗಿ ಹಳ್ಳಿಗೆ ಬಂತು. ವೈದ್ಯರು ತೀವ್ರವಾದ ಉಸಿರಾಟದ ತೊಂದರೆ ಎಂದು ಹೇಳಿದರು. ಈ ಮಧ್ಯೆ ಹಳ್ಳಿಗೆ ಒಂದು ವಿದೇಶಿ ಕಂಪನಿ ಬಂದು ಬೆಟ್ಟದ ಕೆಳಗೆ ಕಲ್ಲು ಕಣಿಕೆಯನ್ನು ತೆಗೆದು ಭೂಸಂಸ್ಕರಣೆ ಮಾಡಲಾಯಿತು. ಭಾಗ 3 ಶಶಿಕಲಾ ಮೆಲುಕು. ಅವಳು ಊರಿನಲ್ಲಿ ಬಡ ಜನರೊಂದಿಗೆ ಮಾತುಕತೆ ನಡೆಸಿದಳು. ಅವರಿಗಾಗಿರುವ ಪರಿಸರ ಹಾನಿಯ ಬಗ್ಗೆ ತಿಳಿಸಿದಳು. ಕೆಲವರು ಕೇಳಿದರು, ಕೆಲವರು ದೂರ ಇದ್ದರು. ಆದರೆ ಶಶಿಕಲಾ ಸೋಲಲಿಲ್ಲ. ತಂದೆಯು ಬೋಧಿಸಿದ ಮೌನದ ಶಕ್ತಿಯನ್ನು ಅವಳು ಉಪಯೋಗಿಸಿದಳು. ಪ್ರತಿಭಟನೆ ಮಾಡದೆ ನ್ಯಾಯಾಲಯದ ದಾರಿ ಹಿಡಿದಳು. ಅಂತೂ ಆ ಸಂಸ್ಥೆಯ ಉದ್ದೇಶ ಪತ್ತೆಹಚ್ಚಲಾಯಿತು ಮತ್ತು ಹಳ್ಳಿ ರಕ್ಷಿಸಲ್ಪಟ್ಟಿತು. ವಿಶ್ವನಾಥನು ತನ್ನ ಶವಸನದ ಹಾಸಿಗೆಯ ಮೇಲೆಯೇ ಶಶಿಕಳೆಯ ಕೈ ಹಿಡಿದು ಹೇಳಿದರು, ನಿನ್ನ ಮೌನ ನಿನ್ನ ಶಕ್ತಿಯಾಗಿದೆ. ಭಾಗ 4 ಮೌನದ ಮೇಳ. ಕಾಲ ಕಳೆದಿತು. ಶಶಿಕಲಾ ಈಗ ಕಾಳಿಂಗರದ ಶಾಲೆಯ ಶಿಕ್ಷಕಿ. ಮಕ್ಕಳು ಇತ್ತೀಚಿನ ಪಾಠಗಳನ್ನು ಕಲಿಯುವ ಜೊತೆಗೆ ಪ್ರಕೃತಿಯ ಜೊತೆಗಿನ ಸಂಬಂಧವನ್ನೂ ಕಲಿಯುತ್ತಿದ್ದಾರೆ. ಅವಳ ಪಾಠಗಳಲ್ಲಿ ಮಾತುಗಳು ಕಡಿಮೆ, ಆದರೆ ಆ ಮೌನದ ಹಿಂದೆ ಸಂದೇಶ ಗಂಭೀರ.